ಅದೇ ಇವಾಗ ಏನೂ ಇಲ್ಲ. ಅತ್ತೆ ನನ್ಗೊಂದು ಆಸೆ. ಏನ್ ಸೊಸೆ ಮುದ್ದು? ಮುಂದಿನ ಜನ್ಮ ಅಂತ ಇದ್ರೆ ನಿಮ್ ಮಗಳಾಗೆ ಹುಡ್ತೀನಿ ಅತ್ತೆ. ಬಿಡಮ್ಮ ಬೇಡ. ಮಗಳಾದ್ರೆ ಅವಳಿಗೆ 20 ವರ್ಷ ಆಗ್ತಿದ್ದಂಗೆ ಮದ್ವೆ ಮಾಡಿ ಬೇರೆ ಮನೆಗೆ ಕಳಿಸ್ಬಿಡ್ಬೇಕು. ಅದೇ ಸೊಸೆಯಾಗಿ ನಮ್ಮ ಮನೆಗೆ ಬಂದ್ಬಿಟ್ರೆ ಕೊನೆವರೆಗೂ ನನ್ನ ಜೊತೆನೇ ಇರ್ಬೋದು. ಹೌದಲ್ವಾ? ಅತ್ತೆ ಅಂದ್ರೆ ನನ್ನ ಅತ್ತೆ. ಓಹ್ ತಳಮ್ಮ, ಫಸ್ಟು ಏನು ಕೂಗ್ಲೇಬೇಕು. ಏನ್ ಅದ್ಭುತಪ್ಪ ದೇವ್ರೆ, 2 ಗ್ರಹನ ಒಂದಾಗ್ಬಿಟ್ಟಿದೆ. ಇಂಥ ಘಟನೆ 50 ವರ್ಷಕ್ಕೊಂದ್ಸಲ ಮಾತನಾಡೋದು ಕಣ್ ತುಂಬಾ ನೋಡ್ಕೊಂಡ್ಬಿಡ್ತೀನಿ. ಓ ಬಾರಮ್ಮಗ್ನೆ, ಇವತ್ತು ಆಫೀಸಲ್ಲಿ ಏನ್ ವಿಶೇಷ? ವಿಶೇಷ ಏನಿಲ್ಲ ಅಮ್ಮ, ನಾಳೆಯಿಂದ ಆಫೀಸ್ಗೆ ಹೋಗಂಗಿಲ್ಲ, ಅದೇ ವಿಶೇಷ. ಏನ್ರಿ ಹೇಳ್ತಾ ಇದ್ದೀರಾ? ಮತ್ತಿನ್ನೇನ್ ಕಣೆ, ಆಫೀಸಿಗೆ 1 ಅವರ್ ಲೇಟ್ ಆಗಿ ಹೋಗಿದ್ದು. ಆ ಮ್ಯಾನೇಜರ್ ಹುಡುಗಿರ್ ಮುಂದೆನೆ ಬೈದ್ಬಿಟ್ಟ. ನಾವು ಗೊತ್ತಲ್ವಾ, ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನಮ್ ಚಪ್ಲಿನೂ ಬಿಡಲ್ಲ. ಅದಕ್ಕೆ ರೆಸಿಗ್ನೇಷನ್ ಲೆಟರ್ ಬರ್ದು ಮುಖದ ಮೇಲೆ ಎಷ್ಟು ಬಂದಿದ್ದು. ಹೆಂಗೆ, ತುಂಬಾ ಟಯರ್ಡ್ ಆಗಿದ್ದೀನಿ, ಫ್ರೆಶ್ ಅಪ್ ಆಗ್ಬಿಡ್ತೀನಿ. ಏನತ್ತೆ ಮಾಡೋದು ಇವಾಗ? ಮಾಡೋಣ ಏನಾದ್ರೂ ಮಾಡೇ. ಯಾಕತ್ತೆ ಹೋಟ್ಲಿಂದ ಎಲ್ಲ ಆರ್ಡರ್ ಮಾಡಕ್ ಹೋದ್ರಿ? ನನ್ಗೆ ಹೇಳಿದ್ರೆ ನಾನೇ ಬಿಸಿಯಾಗಿ ಮಾಡ್ಕೊಡ್ತಾ ಇದ್ದೆ ಅಲ್ವಾ? ವಾರಕ್ಕೊಂದಿನಾದ್ರೂ ನಿಂಗೆ ಡ್ರೆಸ್ ಬೇಡವಾ? ಆಹಾ, ನನ್ ಮುದ್ದು ಅತ್ತೆ ತಳಿ. ನಂಗೆ ಅರ್ಧ ಇಡ್ಲಿ ಸಾಕು. ಅಯ್ಯೋ ಅತ್ತೆ, ಇಷ್ಟೇ ತಿಂದ್ರೆ ಮೈಗತ್ತಾ? ನೀವ್ ಹಾಕ್ಸ್ಕೊಳ್ಳಿ, ನಾನ್ ತಿನ್ನಿಸ್ತೀನಿ. ಹಾ, ಏನ್ ತಿಂಡಿದೆ ಪಟಪಟ ಅಂತ ಹಾಕಿ. ಹಾ, ಇಷ್ಟ ಬೇಗ ತಿಂಡಿ ತಿಂದು ಆಫೀಸ್ಗೆ ಹೋಗಿ ದಬಾಕೋ ಕೆಲ್ಸ ಏನಿಲ್ವಲ್ಲ. ಫಸ್ಟ್ ಅತ್ತೆದಾಗ್ಲಿ, ಆಮೇಲೆ ನಂದಾಗ್ಲಿ, ಆಮೇಲೆ ತಿನ್ನಿವಂತ. ಏನೇ ಹಿಂಗ್ ಮಾತಾಡ್ತಿದ್ಯಾ? ನೋಡಮ್ಮ ಹಿಂಗ್ ಮಾತಾಡ್ತಾವಳೆ ಅಂತ. ನೀನು ಸುಮ್ನೆ ಇದೆಯಲ್ಲ, ಏನಾದ್ರು ಹೇಳು. ಹೋಗ್ಲಿ, 2 ಇಡ್ಲಿ ಹಾಕಮ್ಮ. ಚಟ್ನಿ ಹಾಕು. ಹಾಕಮ್ಮ. ವಾಟ್ ಎ ಶೇಮ್, ವಾಟ್ ಎ ಶೇಮ್. ಇಡ್ಲಿ ಪಕ್ಕದಲ್ಲಿ ಚಟ್ನಿ ಇರ್ಬೇಕು ತಾನೆ? ಅಷ್ಟೇ ತಾನೆ. ಗಂಡನ ಬಗ್ಗೆ ಮರ್ಯಾದೆ ಬೇಡವೇನೆ? ಕೆಲ್ಸ ಇಲ್ದಿರೋ ಗಂಡನ್ಗೆ ಇದೇ ಜಾಸ್ತಿ ಕಣೋ, ಬಾಲ್ ಗುಬಾಲ್. ಅಮ್ಮ ನೋಡು. ಅಮ್ಮನೂ ಇಲ್ಲ ಗುಮ್ಮನೂ ಇಲ್ಲ, ಇದೇ ಜಾಸ್ತಿ ನಿಮ್ಗೆ ಹಾಕಿರೋದು. ತಿನ್ನೋದಿದ್ರೆ ತಿನ್ನಿ, ಇಲ್ಲ ಅಂದ್ರೆ ಯಾವ್ದಾದ್ರು ನಾಯಿನ್ ಕರ್ಕೊಂಡ್ಬಂದು ಟೇಬಲ್ ಮೇಲೆ ಕೂರ್ಸಿದ್ರೆ ಚಟ್ನಿ ಸಮೇತ ನೆಕ್ಕೊಂಡು ಹೋಗುತ್ತೆ. ಬೇಡ, ನಾನೇ ನಿಪ್ತೀನಿ.